ಹಾಯ್ ಸ್ಟೂಡೆಂಟ್ಸ್, ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಯಾವ ತರ ಅಪ್ಲೈ ಮಾಡೋದು, ಏನೇನು ಮಾಡೋದು, ಕ್ರೈಟೇರಿಯಾ ಏನಿದೆ ಪ್ರತಿಯೊಂದು ನೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಅಪ್ ಟು ಎಂಡ್ ತನಕ ನೋಡಿ. ಮತ್ತೆ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದು ಕೂಡ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಸೊ ಎಕ್ಸಾಂಪಲ್ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಂಡು ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ನೀಟಾಗಿ ಎಲ್ಲ ಹಾಕಿದ್ದೀನಿ. ಅಂದ್ರೆ ವಿತ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಎಕ್ಸಾಂಪಲ್ ತಗೊಂಡ್ರೆ ಅಪ್ ಟು ಎಂಡ್ ತನಕ ಸಬ್ಮಿಷನ್ ಮಾಡೋ ತನಕ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಷನ್ ಮಾಡೋ ತನಕ ಕೊಟ್ಟಿದ್ದೀನಿ. ಹೌದಾ? ಸೊ ಫುಲ್ ನೀಟಾಗಿ ನೋಡ್ಕೊಳ್ಳಿ. 30,000 ಪರ್ ಇಯರ್ ಬರುತ್ತೆ ಅಪ್ ಟು ನಿಮ್ಗೆ 3 years. PUC ಆದ್ಮೇಲೆ 3 years ಅಂದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಹೌದಾ? ಸೊ 30,000 ಅಂದ್ರೆ 90,000 rupees, ನಿಯರ್ಲಿ 1 lakh rupees ಬರುತ್ತೆ. ಸೊ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಓನ್ಲಿ ಫಾರ್ ವುಮೆನ್ಸ್. ನೆನಪಿರಲಿ, ಇದೊಂದು ಓನ್ಲಿ ಫಾರ್ ವುಮೆನ್ಸ್. PUC ಮುಗಿದಿರಬೇಕು. PUC ಡಾಕ್ಯುಮೆಂಟ್, SSLC ಡಾಕ್ಯುಮೆಂಟ್ ಪ್ರತಿಯೊಂದು ಡಿಸ್ಕಷನ್ ಮಾಡ್ತೀನಿ ಏನೇನಿದೆ ಅಂತೇಳಿ. ಡಾಕ್ಯುಮೆಂಟ್ಸ್ ಏನ್ ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಬೇಕು, SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಅಂಡ್ ಅಡ್ರೆಸ್ ಪ್ರೂಫ್. ವೋಟರ್ ID ಇಲ್ಲ, ಆಧಾರ್ ಕಾರ್ಡ್ ಯಾರಲ್ಲಿ ಒಂದಾದ್ರೂ ಹಿಡಿಯುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅಪ್ಲೈ ಮಾಡ್ಲಿಕ್ಕೆ ಸಿಗ್ನೇಚರ್ ಬೇಕು, ಸಿಗ್ನೇಚರ್ ಕೂಡ ಇರಬೇಕು. ಅಂಡ್ ಬ್ಯಾಂಕ್ ಅಕೌಂಟ್ ಬೇಕು. ಹೌದಾ? ಇಲ್ಲಾರ ಹೊಸ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂಡ್ 1 to 2nd PUC ತಗೊಂಡು ನಿಮ್ಮ ಮಾರ್ಕ್ಸ್ ಮಾಡಿದ್ದು ಡಾಕ್ಯುಮೆಂಟ್ಸ್ ಅಪ್ ಟು 10th PUC ನಡೆಯುತ್ತೆ. ಪೂರಾ ಎಲ್ಲ ಏನ್ ಬೇಕಾಗಲ್ಲ. ನಿಮ್ದು 10th PUC ಅಷ್ಟಿದ್ರೆ ಸಾಕು. ನೆಕ್ಸ್ಟ್ ಯಾರ್ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ಎನಿ ಫಸ್ಟ್ ಇಯರ್ ಡಿಗ್ರಿ ಫಾರ್ ವುಮೆನ್ಸ್. ಹೌದಾ? ಸೊ ವುಮೆನ್ಸ್ ಮಾತ್ರ ಅಪ್ಲೈ ಮಾಡೋಕು. ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಆಗಿರ್ಬೇಕು. ಇವಾಗ ಅಡ್ಮಿಷನ್ ಮಾಡಿರ್ತೀರಲ್ವಾ, ಸೊ ಅದಿದ್ರೆ ಮುಗೀತು. ಅಂಡ್ ಅದು ನಿಮ್ದು ರೆಸಿಪ್ಟ್ ಕೂಡ ಬೇಕು. ಹೌದಾ? ಅಪ್ಲಿಕೇಶನ್ ಪೇ ಮಾಡಿರ್ತಾರಲ್ವಾ, ಅಪ್ಲಿಕೇಶನ್ ನಿಮ್ದು ಕಾಲೇಜ್ ಅಡ್ಮಿಷನ್ ಫೀಸು, ಅದರ ರೆಸಿಪ್ಟ್ ಕೂಡ ಬೇಕು. ಪ್ರತಿಯೊಂದು ನಿಮ್ಗೆ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ. ನೀಟಾಗಿ ನೋಡ್ಕೊಂಡು ಸ್ಕಿಪ್ ಮಾಡಕ್ ಹೋಗಬೇಡಿ. ಅಂತ ಏನೇನು ಕೀ ಫೀಚರ್ಸ್ ಏನಪ್ಪ, ಇನ್ನು ಅಪ್ಲೈ ಮಾಡಿದ್ರೆ ಏನು ಬೆನಿಫಿಟ್ ಅಪ್ಪ ಅಂದ್ರೆ ನಿಮ್ಗೆ 30,000 into 3 years ಸಿಗುತ್ತೆ. 90,000 rupees, ನಿಯರ್ಲಿ 1 lakh rupees. ಹೌದಾ? ಸೊ ಒಳ್ಳೆ ಅಪಾರ್ಚುನಿಟಿ. ಸೊ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅಜಿಮ್ ಪ್ರೇಮ್ಜಿ ಅವ್ರಿಗೆ. ಯಾಕಂದ್ರೆ ಇಷ್ಟೊಂದು ದುಡ್ಡು ಯಾರು ಕೊಡಲ್ಲ. ನಮ್ಮ ಕೈಲಿಂದ 10 ರೂಪಾಯಿ ಕೊಡಲ್ಲ ನಾವು ಇನ್ನೊಬ್ಬರಿಗೆ. ಅಂತದ್ರಲ್ಲಿ ಅವರು 2,800 ಕೋಟಿ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡ್ತಿರೋದು ಸ್ಟೂಡೆಂಟ್ಸ್ ಅಂತಾನೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ. ಅಂಡ್ ನೋಡೋಣ ನೆಕ್ಸ್ಟ್ ಮತ್ತೇನು. ಈಚ್ ಡಾಕ್ಯುಮೆಂಟ್ ಶುಡ್ ಬಿ ವ್ಯಾಲಿಡ್ ಅಂಡ್ ಅಟೆಸ್ಟೆಡ್. ಪ್ರತಿಯೊಂದು ಡಾಕ್ಯುಮೆಂಟು ನೀವು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟು ಅಟೆಸ್ಟೆಡ್ ಆಗಿರಬೇಕು. ಹೌದಾ? ಸೊ ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಅಟೆಸ್ಟೆಡ್ ಮಾಡಿಸಿ, ಇಲ್ಲ ನಿಮ್ಗೆ ಲೋಕಲ್ ಯಾರು ಗೆಜೆಟೆಡ್ ಆಫೀಸರ್ಸ್ ಇದ್ರೆ ಅವ್ರ ಕಡೆಯಿಂದ ಅಟೆಸ್ಟೆಡ್ ಮಾಡಿಸಿ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ. ಇಲ್ಲಾಂದ್ರೆ ಒರಿಜಿನಲ್ ಅಪ್ಲೋಡ್ ಮಾಡೋಕೆ ಏನು ಪ್ರಾಬ್ಲಮ್ ಇಲ್ಲ. ಲಿಂಕ್ ಎಲ್ಲಿದ್ದಾರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಯಾವ ತರ ಲಿಂಕ್ ಅಪ್ಲೈ ಮಾಡೋದು ಅದ್ ಬೇಕು, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೌದಾ? ಸೊ ಫಸ್ಟ್ ವಿಡಿಯೋ ಒಂದು ಎಕ್ಸಾಂಪಲ್ ತಗೊಂಡು ಇದು ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವೇಟ್ ಮಾಡಿ. ಸೊ ಇಲ್ಲಿ ಬರುತ್ತಲ್ಲ, ಈ ತರ ಬರುತ್ತೆ. ಇದಾದ್ಮೇಲೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ವೆಬ್ಸೈಟ್ ಓಪನ್ ಆಗುತ್ತೆ. ವೇಟ್ ಮಾಡಿ. ಆಲ್ರೆಡಿ ಪ್ರೀ ರೆಕಾರ್ಡೆಡ್, ಯಾಕಂದ್ರೆ ನಿಮ್ಮ ಲೈವ್ ಅಲ್ಲಿ ತೋರ್ಸಕ್ಕಾಗಲ್ಲ ಅಂತೇಳಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ, ರಿಜಿಸ್ಟರ್ ನ್ಯೂ ಅಪ್ಲಿಕೇಶನ್ ಅಂದ್ರೆ ನ್ಯೂ ಅಪ್ಲಿಕೇಶನ್ ಹಾಕ್ತೀರಾ. ಇಲ್ಲ ಆಲ್ರೆಡಿ ರಿಜಿಸ್ಟರ್ ಇದ್ರೆ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಫಸ್ಟ್ ನೀವು ಹೊಸದಾಗಿ ಅಪ್ಲಿಕೇಶನ್ ಮಾಡಿದ್ರೆ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀರಾ, ನ್ಯೂ ಅಪ್ಲಿಕೆಂಟ್ಸ್. ಹೌದಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ಅಪ್ಲಿಕೇಶನ್ ಹೊಸದಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ದು ಸೆಕ್ಸ್ ನ ಸೆಲೆಕ್ಟ್ ಮಾಡ್ತೀರಾ, ಮೇಲ್ ಆರ್ ಫಿಮೇಲ್. ಸೊ ಎಲ್ಲ ಫಿಮೇಲ್ ಇರುತ್ತೆ ಡಿಫಾಲ್ಟ್ ಆಗಿರೋ. ಫಿಮೇಲ್ ಮಾತ್ರ ಇರೋದ್ರಿಂದ ಫಿಮೇಲ್ ಮಾತ್ರ ಅಪ್ಲೈ ಮಾಡಬೇಕು. ಸೊ ಅದರಿಂದ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಪಾಸ್ 10th ಅಂತ ಕೇಳ್ತಾ ಎಸ್ ಅಂತ ಕೊಡಿ. ಆಮೇಲೆ ಹ್ಯಾವ್ ಪಾಸ್ 12th ಅಂತ ಕೇಳ್ತಾ ಎಸ್ ಅಂತ ಕೊಡಿ. ಆಮೇಲೆ ಹ್ಯಾವ್ 10th and 12th ಒಂದೇ ಸ್ಟೇಟ್ ಅಲ್ಲಿ ಮಾಡಿದ್ರೆ ಅಂದ್ರೆ ಎಸ್ ಅಂತ ಕೊಡಿ. ಹ್ಯಾವ್ ಟೇಕನ್ ಅಡ್ಮಿಷನ್ ಫಸ್ಟ್ ಇಯರ್ ಏನೋ ಅಡ್ಮಿಷನ್ ತಗೋದ್ರೆ ಎಸ್ ಅಂತ ಕೊಡಿ. ಕ್ಲಿಕ್ ಅಂತ ಕೊಡಿ. ಚೆಕ್ ಎಲಿಜಿಬಿಲಿಟಿ ಅಂದ್ರೆ ಓಕೆ ಕೊಡಿ. ಸೊ ಇಲ್ಲಾದ್ಮೇಲೆ ನಿಮ್ದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡ್ತಾರೆ, ಅಥವಾ ಸೆಂಡ್ OTP ಅಂತ ಕೊಡುತ್ತೆ. OTP ನೀವು ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಅದನ್ನ ಕೊಟ್ಟರೆ ಬೆಸ್ಟ್, ಇಲ್ಲ ಅಂದ್ರೆ ನಡೆಯುತ್ತೆ. ನಿಮ್ದು ಜಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕೊಡಿ. OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದಾದ್ಮೇಲೆ ವೆರಿಫೈ ಅಂತ ಕೊಡಿ. ವೆರಿಫೈ ಆದ್ಮೇಲೆ ಅದು ಬರಲಿಲ್ಲ ಅಂದ್ರೆ ರೀಸೆಂಡ್ ಕೊಡಿ. ರೀಸೆಂಡ್ ಮೇಲೆ ಕ್ಲಿಕ್ ಆಗುತ್ತೆ, ಇನ್ನೊಂದ್ಸಲ ಕಳಿಸ್ತಾರೆ. ಹೌದಾ? ಸೊ ಒಂದೊಂದ್ಸಲ ಸರ್ವರ್ ಬಿಸಿ ಇದ್ರೆ ಬೇಗ ಬರಲ್ಲ. ಸೊ ರೀಸೆಂಡ್ ಕೊಡಿ. ಇವಾಗ ನಿಮ್ದು SSLC ಮಾರ್ಕ್ಸ್ ಏನಿದೆ ಅದೇ ಹೆಸರನ್ನ ಫಿಲ್ ಮಾಡಿ. ಇಲ್ಲೇ ಹೇಳ್ತಾ ಇದೀನಿ, ಏನು ನೇಮ್ನ ಒಂದು ಅಕ್ಷರ ಕೂಡ ಮಿಸ್ಟೇಕ್ ಮಾಡಕ್ ಹೋಗಿ. ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ತುಂಬಿ, ಸ್ಮಾಲ್ ಇದ್ರೆ ಸ್ಮಾಲ್ ತುಂಬಿ. ಸೊ ಫಸ್ಟ್ ಅಜಿಮ್ ಸರ್ಜಿಗೆ ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ 30,000 ರೂಪಾಯಿ ಯಾರು ಪುಕ್ಷಟಿ ಕೊಡಲ್ಲ. ಸೊ ಅದರಿಂದ 10 ರೂಪಾಯಿ ಕೊಡಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಸೊ ಈಗಿನ ಕಾಲದಲ್ಲಿ ಅವ್ರು 30,000 ರೂಪಾಯಿ ನಿಮ್ಗೆ ಕೊಡ್ತಿದಾರೆ ಅಂದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಅಪ್ಲಿಕೇಶನ್ ಫಿಲ್ ಮಾಡಿ. ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಥ್ಯಾಂಕ್ಸ್ ಅಜಿಮ್ ಪ್ರೇಮ್ಜಿ ಅಂತ ಹಾಕಿ ಸಾಕು ಸರ್ ಅಂತಾಗಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕ್ತಾರ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಕನ್ಫರ್ಮ್ 2 ಸಲ ಎಂಟ್ರಿ ಮಾಡ್ತಾರೆ. ಯಾಕಂದ್ರೆ ಮಿಸ್ಟೇಕ್ ಬರುತ್ತೆ. ಆಮೇಲೆ ಸೆಕೆಂಡ್ ಇಯರ್ ಪಾಸ್ ಆಗಿದೆ ಅಂತ ಕೇಳಿದ್ರೆ ಯಾವ ಸ್ಟೇಟ್ ಅಂತ ಕೇಳ್ತಾರೆ, ಕರ್ನಾಟಕ ಅಂತ ಹಾಕಿ. ಆಮೇಲೆ ಯಾವ ಡಿಸ್ಟಿಕ್ ಅಂತ ಕೇಳುತ್ತೆ. ಸೊ ನಿಮ್ದು ಯಾವ ಡಿಸ್ಟಿಕ್ ಇರಲ್ಲ ಆ ಡಿಸ್ಟಿಕ್ ಹಾಕೊಳ್ಳಿ. ಸೊ ನಮ್ಗೆ ಬೆಳಗಾವಿ ಬೇಕಾದ್ರೆ ಬೆಳಗಾವಿ ಸೆಲೆಕ್ಟ್ ಮಾಡ್ತೀನಿ, ಬೇಕಾದ್ರೆ ಹಾಸನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ್ಮೇಲೆ ಪಾಸ್ವರ್ಡ್ ನಿಮ್ದು ಈಗಲೇ ಹೇಳ್ತಾ ಇದ್ರೆ ಪಾಸ್ವರ್ಡ್ ಒಂದು ಕ್ಯಾರೆಕ್ಟರು, ಒಂದು ಸ್ಪೆಷಲ್ ಕ್ಯಾರೆಕ್ಟರು, ನಿಮ್ದು ನಂಬರ್ಸ್ ನಿಮ್ಗೆ ನೆನಪಿರುವಂಗೆ ಇಟ್ಕೊಳ್ಳಿ, ಯಾಕಂದ್ರೆ ಬೇಕದು. ಸೊ ರಿಜಿಸ್ಟರ್ ಅಂತ ಕೊಡ್ತೀರಾ. ಸೊ ನೀವು ಆದ್ಮೇಲೆ ಇಲ್ಲಿ ಐ ಹಿಯರ್ ಕನ್ಫರ್ಮ್ ದ್ಯಾಟ್ ಅಂದ್ಕೊಡಿ, ಕನ್ಫರ್ಮ್ ಅಂದ್ಕೊಡಿ, ಕ್ಲಿಕ್ ಮಾಡಿ. ಅದು ಆಟೋಮೆಟಿಕ್ ಅಲ್ಲ ಹೋಗುತ್ತೆ ನೆಕ್ಸ್ಟ್ ಪೇಜ್ಗೆ.
ಸೊ ವಿಲ್ ಬಿ ಯೂಸರ್ ನೇಮ್ದು ಐ ಡಿ ಬರುತ್ತೆ. ಐ ಡಿನ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಅಲ್ಲಿ ತೊಗೊಂಡು ಇಟ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ಐ ಡಿ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಅಂತ ಆಲ್ರೆಡಿ ನೀವು ಸೆಟ್ ಮಾಡಿದ್ರೆ ಐ ಡಿ ಬಂದಿರುತ್ತೆ, ಐ ಡಿ ಹಾಕ್ತೀರಾ. ಸೊ ಲಾಗಿನ್ ಅಂತ ಕೊಡ್ತೀರಾ. ಎರಡು ಹಾಕಿದ ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ನೆಕ್ಸ್ಟ್ ಲಾಗಿನ್ ಪೇಜ್ ಹೋಗುತ್ತೆ. ಅಲ್ಲಿ ನಿಮ್ದು ಎಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡಬೇಕು. ಹೌದಾ? ಸೊ ನಿಮ್ದು SSLC ಹೆಸರು ಇದು ಎಲ್ಲ ಮಾತ್ರ ರೀ ಎಂಟ್ರಿ ಮಾಡಬೇಕು. ಸೊ ಪ್ರತಿಯೊಂದನ್ನು ಹೇಳ್ತೀನಿ, ಯಾರು ಮಿಸ್ ಮಾಡಬೇಡಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ ಇದೇ ತರ ನಿಮ್ಗೆ ಸ್ಟೂಡೆಂಟ್ಗೆ ಯೂಸ್ ಆಗುವಂಥ ಪ್ರತಿಯೊಂದು ವಿಡಿಯೋಸು ಇಲ್ಲಿ ಸಿಗ್ತವೆ. ನಿಮ್ದು IT, ನಾನ್ IT ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಅದೇ ಥರ ಸ್ಕಾಲರ್ಶಿಪ್ ರಿಲೇಟೆಡ್ ಅದನ್ನ ಅದನ್ನ ಕೂಡ ಕೊಡ್ತೀನಿ. ಆ್ಯಂಡ್ ಮತ್ತೆ ಈಗ ನಿಮ್ದು ಆಲ್ರೆಡಿ ಸೇವಿಂಗ್ಸ್ ಯಾವ ಥರ ಮಾಡೋದು, ಪ್ರತಿಯೊಂದು ಸ್ಕೀಮ್ ಏನೇನಿದಾವೆ ಗೌರ್ಮೆಂಟಲ್ಲಿ ಸ್ಟೂಡೆಂಟ್ಗಂತಾನೆ, ಅದನ್ನ ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದರಿಂದ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಒಂದು ನಮ್ಮ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಶನ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಪರ್ಸನಲ್ ಡೀಟೇಲು ನಿಮ್ಮ ಹೆಸರು ಹಾಕ್ತಾರೆ. SSLC ಒಳಗೆ ಯಾವ ಥರ ಇರುತ್ತಲ್ಲ ಆ ಥರ ಫುಲ್ ಹೆಸರು, SSLC ಅಲ್ಲಿ ಏನಿದೆಯಲ್ಲ ಅದೇ ಹೆಸರು ಹಾಕಬೇಕು. ಆಮೇಲೆ ನೀವು ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ನಿಮ್ದು SSLC ಏನಿದೆ ಅದೇ ಡೇಟ್ ಆಫ್ ಬರ್ತ್ ಇರಬೇಕು, ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ. SSLC ಆಧಾರ್ ಕಾರ್ಡ್ ಎರಡು ಸೇಮ್ ಇದ್ರೆ ಒಳ್ಳೇದು. ಇಮೇಲ್ ಅಡ್ರೆಸ್ ಹಾಕ್ತೀರಾ. ಆಮೇಲೆ ಮೊಬೈಲ್ ನಂಬರ್ ಹಾಕ್ತೀರಾ, ಮದರ್ ಫಾದರ್ ನೇಮ್ ಹಾಕ್ತೀರಾ. ಎರಡರಲ್ಲಿ ಒಂದು ಹಾಕಿ ಸಾಕಬೇಕು, ಅಷ್ಟು ಹಾಕ್ಬೇಕಂತೇನಿಲ್ಲ. ಆಮೇಲೆ ಅಡ್ರೆಸ್ ಹಾಕಬೇಕು. ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ. ಸೊ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಮೊಬೈಲಲ್ಲೇ ಅಪ್ಲೈ ಮಾಡ್ತಾ. ಸೊ ಸೇವ್ ಅಂತ ಕೊಟ್ಮೇಲೆ ಸೊ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಹೊಸದೀಗ. ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೊಸ ಅಪ್ಲಿಕೇಶನ್ ಕ್ರಿಯೇಟ್ ಆಗಲಿಕ್ಕೆ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಏನೇನು ಬರುತ್ತೆ ನೋಡೋಣ. ಸೊ ಇಲ್ಲಿ ನಿಮ್ಮದು ಫೋಟೋ ನೋಡಿ. ಫೋಟೋ ಹೆಂಗಿರ್ಬೇಕಪ್ಪ ಅಂದರೆ ರೀಸೆಂಟ್ ಫೋಟೋ ಇರಬೇಕು, 6 ತಿಂಗಳ ಒಳಗಿನ ಫೋಟೋ ಇರಬೇಕು. ಈ ಥರ ನೀಟಾಗಿರಬೇಕು, ಬ್ಯಾಕ್ಗ್ರೌಂಡ್ ಅಂತ ಕರೆಕ್ಟ್ ಆಗಿರಲಿ, ಚೆನ್ನಾಗಿರೋದು ಹಾಕಿ. ಆ್ಯಂಡ್ 30 KB to 500 KB ಒಳಗಡೆ ಇರಬೇಕು. 30 KB ಒಳಗಡೆ ಇದ್ರೆ ತೊಗೊಳಂಗಿಲ್ಲ, 500 KB ಮೇಲ್ಗಡೆ ಇದ್ರೆ ತೊಗೊಳಂಗಿಲ್ಲ. ಸೊ ಆದ್ರಿಂದ ಒಂದು 200 KB ಕ್ವಾಲಿಟಿ ಚೆನ್ನಾಗಿರೋದು 200 KB ಮಾಡ್ಕೊಂಡು ಹಾಕೊಳ್ಳಿ. 200 to 300 ಹಾಕಿ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರೋದು ಹಾಕಿ. ಯಾಕಂದ್ರೆ ನಿಮ್ಮ ಕ್ಲಾರಿಟಿ ಚೆನ್ನಾಗಿದ್ರೆ ಸ್ವಲ್ಪ ಅವರಿಗೆ ಕನ್ಫರ್ಮೇಷನ್ ಬೇಕು, ಇದೇ ಸ್ಟೂಡೆಂಟಾ ಏನು ಅಂತ ಕರೆಕ್ಟಾಗಿ. ಆಮೇಲೆ ಇವನ್ ಸಿಗ್ನೇಚರ್ ಕೂಡ ಅದೇ ಥರ ಇರಬೇಕು, ಕ್ಲಾರಿಟಿ ಇರಬೇಕು. ಆ್ಯಂಡ್ 30 to 500 KB ಒಳಗಡೆ ಇರಬೇಕು. ಹೌದಾ? ಸೊ ಪ್ಲೇನ್ ಬ್ಯಾಕ್ಗ್ರೌಂಡ್ ಇರಬೇಕಂತ ಅವ್ರು ಹೇಳಿದ್ದಾರೆ. ನೀವು ಫೋಟೋದು ಪ್ಲೇನ್ ಬ್ಯಾಕ್ಗ್ರೌಂಡ್ ಇರಬೇಕು. ಇವನ್ ಸಿಗ್ನೇಚರ್ ಕೂಡ ಬ್ಯಾಕ್ಗ್ರೌಂಡು ಪ್ಲೇನ್ ವೈಟ್ ಇರಬೇಕು. ಆ್ಯಂಡ್ ವಿಸಿಬಲ್ ಕವರ್ಸ್ ಅಪ್ ಟು 60% ಫೋಟೋ. ಹೌದಾ? 60% ಫೋಟೋ ಕ್ಲಾರಿಟಿಯಾಗಿ ಕಾಣಬೇಕು. ಈ ಥರ ಕಾಣ್ತಿದೆಯಲ್ಲ, ನೀಟಾಗಿ ನೋಡ್ಕೊಳ್ಳಿ ಯಾವ ಥರ ಕಾಣ್ತಿದೆ ಆ ಥರ ಇರಬೇಕು. ಸೊ ಸೈಜ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 45 mm 35 mm ಇರಬೇಕು. ಅದು ನೀವು ಅಲ್ಲಿ ಅಪ್ಲೋಡ್ ಮಾಡೋದು 300 ಮಾಡಿದ್ರೆ ಸಾಕು, ಅದು ತಾನ ತಗೊಳುತ್ತೆ. ಸಿಗ್ನೇಚರ್ ಕೂಡ ಅದೇ ಥರ ಇರುತ್ತೆ. JPG ಫಾರ್ಮ್ಯಾಟ್, PNG ಫಾರ್ಮ್ಯಾಟ್ ಒಳಗಡೆ ಇರಬೇಕು. 30 to 500 KB ಒಳಗಡೆ ಇರಬೇಕು. ಸೊ ಅಲ್ಲಿ ಕಾಣ್ತಿದೆಯಲ್ವ ಅದೇ ಥರ ನೀಟಾಗಿರ್ಬೇಕು. ನೋಡಿ ಕಾಣ್ತಿದೆಯಲ್ಲ, ನೀಟಾಗಿದ್ರೆ ಸಾಕು. ಅದ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋಟೋಸ್ ಇದು ಫೈಲಿಗೆ ಹೋಗುತ್ತೆ. ಫೈಲಿಗೆ ಹೋದ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕೊಡಿ. ಇಲ್ಲೂ ಸೇಮ್ ಸಿಗ್ನೇಚರ್ ಕೂಡ ಅದೇ ಥರ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಸೆಲೆಕ್ಟ್ ಮಾಡಿದಾದ್ಮೇಲೆ ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅದೊಂದು ಮಾಡಿ, ಸೆಲೆಕ್ಟ್ ಮಾಡಿ. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಫೈಲ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ನು ಅದೇ ಥರ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಕೂಡ ಅದೇ ಥರ ಇರಬೇಕು. 330 to 500 KB ಒಳಗಡೆ ಇರಬೇಕು. ಫ್ರಂಟ್ ಪೇಜ್ ಮಾತ್ರ ಅಪ್ಲೋಡ್ ಮಾಡಬೇಕು, ಬ್ಯಾಕ್ ಎಂಡ್ ನಡೆಯುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ ಕೇಳಿದವರು ಫ್ರಂಟ್ ಮಾತ್ರ ಕೇಳಿದ್ದಾರೆ. ಸೊ ಅದರಲ್ಲಿ ನೇಮು, ಜೆಂಡರು, ಫೋಟೋ ನೀಟಾಗಿರ್ಬೇಕು, ಕಾಣುವಂಗಿರ್ಬೇಕು. ಹೌದಾ? ಸೊ ನೀವು ಬೇಕಾದ್ರೆ ಸ್ಯಾಂಪಲ್ ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ವ್ಯೂ ಆಗುತ್ತೆ. ಅದನ್ನ ಫುಲ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ. ಹೌದಾ? ಸೊ ನೆಕ್ಸ್ಟು ಇದನ್ನು ಸೇಮ್ ಅದು ಅಪ್ಲೋಡ್ ಮಾಡಿ, ಸೇಮ್ ಅದೇ ಥರ ಬರುತ್ತೆ. ಅಪ್ಲೋಡ್ ಫೈಲ್ ಅಂತ ಬರುತ್ತೆ. ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಅದಕ್ಕೆ ಹೋಗುತ್ತೆ. ನಿಮ್ಮ ಫೈಲ್ ಇರುತ್ತಲ್ಲ ಅಲ್ಲಿ ಹೋಗಿ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಮೊಬೈಲಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಈ ಥರ ಕಾಣುತ್ತೆ. ಕಾಣುವ ಮೇಲೆ ಕ್ಲಿಯರ್ ಆಗಿದೆಯಾ ಅಂತೇಳಿ ನೋಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್. ಸೊ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಫ್ರಂಟ್ ಫೋಟೋ ನೀಟಾಗಿ ಹಾಕಿ, ಆಮೇಲೆ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ನಿಮ್ಮ ಹೆಸರು ಹಾಕಿ, ಆಮೇಲೆ ನಿಮ್ಮ ಗಾರ್ಡಿಯನ್ ನೇಮ್ ಇದ್ರೆ ಗಾರ್ಡಿಯನ್ ನೇಮ್ ಹಾಕಿ, ಪೇರೆಂಟ್ ನೇಮು, ಆಮೇಲೆ IFSC ಕೋಡ್ ಬ್ಯಾಂಕ್ ಅಂದ್ರೆ ನಿಮ್ಮ ಪಾಸ್ಬುಕ್ ಒಳಗಡೆ ಇದ್ದೇ ಇರುತ್ತೆ. ಡಿಗ್ರಿ ಬಂದ್ರೆ ಮತ್ತೆ IFSC ಕೋಡ್ ಏನಂದ್ರೆ ಗೊತ್ತಿರುತ್ತೆ. ಸೊ IFSC ಕೋಡ್ ಹಾಕಿ, ಆಮೇಲೆ ಬ್ಯಾಂಕ್ ನೇಮ್ ಹಾಕಿ, ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ನೇಮ್ ಹಾಕೊಂಡು ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಳಿ. IFSC ಕೋಡ್ ಎಂಟ್ರಿ ಮಾಡಿದ್ಮೇಲೆ ಕ್ಲಿಕ್ ವೆರಿಫೈ ಅಂತ ಕೊಟ್ಟರೆ ಸಾಕು, ನಿಮ್ದು ಅಕೌಂಟ್ ವೆರಿಫೈ ಆಗುತ್ತೆ. ಆಮೇಲೆ ಬ್ರಾಂಚ್ ನೇಮ್ ಹಾಕಿ, ಸಿಟಿ ನೇಮ್, ಇಲ್ಲ ನೀವು ವೆರಿಫೈ ಕೊಟ್ಟರೆ ಆಟೋಮೆಟಿಕ್ ಅದ ತಗೊಳುತ್ತೆ. ಬ್ರಾಂಚ್ ನೇಮು ಸಿಟಿ ನೇಮ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಅಕೌಂಟ್ ನಂಬರು ಕರೆಕ್ಟಾಗಿ ಹಾಕಿ, 2 ಅಕೌಂಟ್ ನಂಬರ್ ಕರೆಕ್ಟಾಗಿ 2 ಸಲ ಕನ್ಫರ್ಮೇಷನ್ 2 ಸಲ ಕೇಳುತ್ತೆ, 2 ಸರ್ತಿ ಎಂಟ್ರಿ ಮಾಡಿ, ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಥವಾ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಬರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಅಪ್ಲೋಡ್ ಫೈಲ್ಸ್ ಫಾರ್ಮೆಟ್ ಅದು ಕೂಡ ನಿಮಗೆ 30 to 500 KB ಒಳಗಡೆ ಇರಬೇಕು. ಸೆಲೆಕ್ಟ್ ಮಾಡಿದ ಸಾಕು, ಆ ಪಾಸ್ಪೋರ್ಟ್ ನಿಮ್ದು ಫೋಟೋ ವ್ಯೂ ಆಗುತ್ತೆ. ಕ್ಲಾರಿಟಿ ಇದೆ ನೋಡ್ಕೊಂಡು ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾಗ SSLC ಮಾರ್ಕ್ಸ್ ಕಾರ್ಡು ನೀಟಾಗಿ ಸೇಮ್ ಅದೇ ಥರ 30 to 500 KB ಒಳಗಡೆ ಇರಬೇಕು. ಸೊ ಅಪ್ಲೋಡ್ ಮಾಡಿ, ಇಲ್ಲಿ ಸೇಮ್ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದು ನಿಮ್ಮ ಫೈಲ್ ಓಪನ್ ಆಗುತ್ತೆ. ನಿಮ್ದು ಪ್ರಿವ್ಯೂ ಬರುತ್ತೆ. ಮಾರ್ಕ್ಸ್ ಕಾರ್ಡ್ ನೀಟಾಗಿದೆ, ಕ್ಲಿಯಾರಿಟಿ ಇದೆ ನೋಡ್ಕೊಂಡು ಸೇವ್ ನೆಕ್ಸ್ಟ್ ಅಂತ ಕೊಡಿ. ಮತ್ತು ಇದೇ 30 ಲಾಸ್ಟ್ ಇದೆ, ಲಾಸ್ಟ್ ಡೇಟ್ ಅದೊಂದು ಹೇಳಿಲ್ಲ ನಿಮಗೆ, ಇದೇ 13th ಲಾಸ್ಟ್. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಮತ್ತೆ ಅದೇ ಥರ ಸೆಕೆಂಡ್ ಇಯರ್ದು ಅಪ್ಲೋಡ್ ಮಾಡಿ, 10th ಪ್ಲಸ್ ಸೆಕೆಂಡ್ ಇಯರ್. ಸೊ ಅದು ಮತ್ತೆ ಪ್ರಿವ್ಯೂ ತೋರಿಸಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಒಂದು ಅಡ್ಮಿಷನ್ ಪ್ರೂಫು, ನಿಮ್ಮದು ಅಡ್ಮಿಷನ್ ಪ್ರೂಫ್ ಇರುತ್ತಲ್ಲ ಅದನ್ನ ನೀಟಾಗಿ ಫೀ ರೆಸಿಪ್ಟ್ನ ಫೋಟೋ ಹೊಡೆದು ಇಲ್ಲಿ ಅಪ್ಲೋಡ್ ಮಾಡಬೇಕು, ಹೌದಾ. ಸೊ ಅದು ಅಕಸ್ಮಾತ್ ಫೀ ರೆಸಿಪ್ಟ್ ಇಲ್ಲಪ್ಪ ಅಂದ್ರೆ ಇದರಲ್ಲಿ ಒಂದು ಫಾರ್ಮೆಟ್ ಇದೆ, ಅದನ್ನ ತಗೊಂಡು ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕಿಸಿ ಅದರೊಳಗೆ ನಿಮ್ದೆಲ್ಲ ಅಮೌಂಟ್ ತುಂಬಿದೆಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡಿಸಿ ಅದನ್ನ ಕೂಡ ಅಪ್ಲೋಡ್ ಮಾಡ್ಬೋದು, ಹೌದಾ. ಸೊ ಫೀ ರೆಸಿಪ್ಟ್ ಇಲ್ಲ ಅಂದ್ರೆ, ಫೀ ರೆಸಿಪ್ಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ತೀರಾ. ಸೊ ಅದು ಕೂಡ ಸೇಮ್ ಸೈಜು 30 to 500 KB ಒಳಗಡೆ ಇರಬೇಕು. ಬೊನಾಫೈಡ್ ಸರ್ಟಿಫಿಕೇಟ್ ಅಂತ ಕರ್ತಾರೆ. ಬೊನಾಫೈಡ್ ಸರ್ಟಿಫಿಕೇಟ್ ನಿಮ್ಗೆ ಬೇಕಾದ್ರೆ ಅಲ್ಲೇ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಅದನ್ನೆಲ್ಲ ಫಿಲ್ ಮಾಡಿ ನಿಮ್ಮ HOD ಅಥವಾ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡ್ಕೊಡ್ತಾರೆ, ಇದನ್ನ ಅಪ್ಲೋಡ್ ಮಾಡಿದ್ರೆ ಸಾಕು. ಸಪೋಸ್ ಫೀ ರೆಸಿಪ್ಟ್ ಇಲ್ಲ ಅಂದ್ರೆ ಇದ್ರೆ ಅದನ್ನ ಅಪ್ಲೋಡ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಇದು ಪ್ರಿಂಟ್ ತಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಬೇಕಾದ್ರೆ ಫ್ರೀವ್ ಮಾಡಿದ್ರೆ ಫ್ರೀವ್ ಮಾಡಿ ತೋರಿಸುತ್ತೆ ಅದೇ ಕೂಡ. ಸೊ ನೋಡ್ಕೊಂಡು ಕ್ಲಾರಿಟಿ ಇದೆ ಅಂದಮೇಲೆ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಕೊಡಿ. ಇಲ್ಲಿ ಆಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಅದು ಟಿಕ್ ಆಗುತ್ತೆ. ಅದೆಲ್ಲ ಡೀಟೇಲ್ಸ್ ಬೇಕಾದ್ರೆ ಒಂದ್ಸಲ ಓದಿ, ಆಮೇಲೆ ಲಾಸ್ಟಿಗೆ ಪ್ರತಿಯೊಂದು ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೇಳುತ್ತೆ, ಅದನ್ನೆಲ್ಲ ಇನ್ನೊಂದ್ಸಲ ನೋಡ್ಕೊಂಡು ಕನ್ಫರ್ಮ್ ಕರೆಕ್ಟ್ ಇದೆಯಾ, ಏನಾದ್ರು ಮಿಸ್ಟೇಕ್ ಆಗಿದೆ ಅನ್ನೋ ನೋಡ್ಕೊಂಡು ಸೇವ್ ಆ್ಯಂಡ್ ಅಗ್ರಿ ಅಂತ ಕಂಟಿನ್ಯೂ ಕೊಡಿ ಅಷ್ಟೇ. ಒಂದೊಂದು 1 by 1 ತೋರಿಸ್ತಾ ಹೋಗುತ್ತೆ, ಫೋಟೋ ತೋರಿಸುತ್ತೆ, ಆಮೇಲೆ ಸಿಗ್ನೇಚರ್ ತೋರಿಸುತ್ತೆ. ಇಲ್ಲಿ ನೀವು ಕನ್ಫರ್ಮ್ ಅಂತ ಕೊಡಿ, ನೆಕ್ಸ್ಟ್ ಕೊಡಬೇಕು. ಪ್ರತಿಯೊಂದಕ್ಕೂ ಇದೇ ಥರ ಕೊಡಿ, ಕನ್ಫರ್ಮ್ ಸಿಗ್ನೇಚರು ಎಲ್ಲಕ್ಕೂ ಕೊಡಿ. ಪ್ರತಿಯೊಂದು ತೋರಿಸುತ್ತೆ. SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನೀವೇನು ಅಪ್ಲೈ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಷ್ಟು ತೋರಿಸುತ್ತೆ. ಆಧಾರ್ ಕಾರ್ಡ್ದು ಕನ್ಫರ್ಮ್, ಓಕೆ ನೆಕ್ಸ್ಟ್ ಕನ್ಫರ್ಮ್, ನೆಕ್ಸ್ಟ್ ಕನ್ಫರ್ಮ್, ನೆಕ್ಸ್ಟ್ ಕೊಡ್ತಾ ಹೋಗಿ. ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ನಿಮ್ಮದು ಫೈನಲ್ ಸಬ್ಮಿಷನ್ ಆಗುತ್ತೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಿಮ್ಮದು ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು, ಅಲ್ಲೇ ತೋರಿಸುತ್ತೆ ಸ್ಟೇಟಸ್ಸು. ಸೊ ಇಲ್ಲಿ ಕರೆಂಟ್ ಸ್ಟೇಟಸ್ ಸಬ್ಮಿಟೆಡ್ ಅಂತ ಬರುತ್ತೆ. ಆಮೇಲೆ ಇದು ಇಲ್ಲೊಂದು ID ಬರುತ್ತೆ, ID ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಅದನ್ನ. ಆ್ಯಂಡ್ ಇದು ಪ್ರಿಂಟ್ ಬರುತ್ತೆ, ಆ ಪ್ರಿಂಟ್ನ ತೆಗೆದು ನಿಮ್ಮ ಹತ್ರ ಇಟ್ಕೊಂಡ್ರಿ. ಆ್ಯಂಡ್ ಪ್ರತಿಯೊಂದನ್ನು ನೀಟಾಗಿ ಡಾಕ್ಯುಮೆಂಟ್ಸ್ನ ನೀಟಾಗಿ ಇಟ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಪ್ರಿನ್ಸಿಪಲ್ಲು ಕೇಳ್ಬೋದು, ಹೌದಾ. ಸೊ ಅದು ನೀಟಾಗಿ ಇಟ್ಕೊಂಡು ಆಮೇಲೆ ಇಲ್ಲೊಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದರೆ 100% ನೀವು 3 years 30,000 ಬಂದೇ ಬರುತ್ತೆ, ನಿಯರ್ಲಿ 1 lakh ಬರುತ್ತೆ. ಆದ್ರಿಂದ ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ ಈ ಚಾನ್ಸ್ನ. ಆದಷ್ಟು ಎಲ್ಲರೂ ಅಪ್ಲೈ ಮಾಡಿ.
ಯಾರಿಗೆ ಸಿಗುತ್ತೆ ನಿಮ್ಮ ಲಕ್ಕು ಸಿಕ್ಕಾದ್ಮೇಲೆ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಒಂದು ಕಮೆಂಟ್ ಆಗಿ ಸರ್ ಥ್ಯಾಂಕ್ಸ್ ಸರ್ ನೀವು ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಿಕ್ಕಿದೆ ಅಂತೇಳಿ, ಅದು ನಂಗೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಅಪ್ಲೈ ಮಾಡಿದ್ರು ಕೂಡ ಒಂದು ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ನಿಮ್ಗೆ ಲಕ್ ಇದ್ರೆ ಭಾಳ ನೀವು ಮೊಬೈಲಲ್ಲಿ ಅಪ್ಲೈ ಮಾಡಿದ್ರೆ 10 ರೂಪಾಯಿ ವೇಸ್ಟ್ ಆಗಲ್ಲ, ನೆಟ್ ಅಷ್ಟೇ ಖಾಲಿ ಆಗುತ್ತೆ, ಹೌದಾ. ಸೊ ಇವತ್ತು ಇದೆ 30 ಲಾಸ್ಟ್ ಡೇಟ್ ಇದೆ, ಆದಷ್ಟು ಬೇಗ ಎಲ್ಲರೂ ಅಪ್ಲೈ ಮಾಡಿ ಫಾರ್ ವುಮೆನ್ಸ್. ಈಗಲೇ ಹೇಳ್ತಾ ಇದ್ದೀನಿ ವುಮೆನ್ಸು. ಆ್ಯಂಡ್ ಇದೇ ಥರ ಜಾಬ್